ಇದು ಕೇವಲ ಒಬ್ಬ ನಟನ ಕಥೆಯಲ್ಲ, ಇದು ಕರುನಾಡಿನ ಆತ್ಮದ ಕಥೆ. ಏಪ್ರಿಲ್ 24, 1929 ಗಾಜನೂರಿನ ಮಣ್ಣಿನಲ್ಲಿ ಮುತ್ತುರಾಜನ ಜನನ. ತಂದೆ ರಂಗಭೂಮಿ ದಿಗ್ಗಜ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ, ತಾಯಿ ಲಕ್ಷ್ಮಮ್ಮ. ರಂಗಭೂಮಿಯೇ ಅವರ ಶಾಲೆ. 8ನೇ ವಯಸ್ಸಿನಲ್ಲೇ ಗುಬ್ಬಿ ವೀರಣ್ಣ ನಾಟಕ ಕಂಪನಿಗೆ ಸೇರ್ಪಡೆ. ನಾಟಕದ ವೇದಿಕೆ ಅವರಿಗೆ ಶಿಸ್ತು, ಶಾಸ್ತ್ರೀಯ ಸಂಗೀತ ಮತ್ತು ಬದುಕಿನ ಕಲೆಯನ್ನು ಕಲಿಸಿತು. 1953ರಲ್ಲಿ ಪಾರ್ವತಮ್ಮನವರೊಡನೆ ವಿವಾಹ. ಮಕ್ಕಳಾದ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸಿನಿಮೀಯ ಪರಂಪರೆಯನ್ನು ಮುಂದುವರಿಸಿದರು. ಆಗ ಬಂದಿದ್ದು 1954 ನಿರ್ದೇಶಕ HLN ಸಿಂಹ ಅವರಿಂದ ಅದೃಷ್ಟದ ಬಾಗಿಲು ತೆರೆಯಿತು. ಆ ಚಿತ್ರವೇ ಬೇಡರ ಕಣ್ಣಪ್ಪ. ಮುತ್ತುರಾಜ ರಾಜ್ಕುಮಾರ್ ಆಗಿ ನಾಮಕರಣಗೊಂಡರು. ಚಿತ್ರ 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಕಂಡು ಒಬ್ಬ ದಂತಕಥೆಯ ಉದಯವಾಯಿತು. 50 ಮತ್ತು 60ರ ದಶಕದಲ್ಲಿ ಅವರು ಬೆಳ್ಳಿತೆರೆಯನ್ನು ಆಳಿದರು. ಭಕ್ತ ವಿಜಯ, ಕಿತ್ತೂರು ಚೆನ್ನಮ್ಮ, ಸತ್ಯ ಹರಿಶ್ಚಂದ್ರ ಮತ್ತು ಮೇಯರ್ ಮುತ್ತಣ್ಣ. 70 ಮತ್ತು 80ರ ದಶಕ ಅವರ ಸಾಮ್ರಾಜ್ಯದ ಸುವರ್ಣ ಯುಗ. ಕಸ್ತೂರಿ ನಿವಾಸ ಕನ್ನಡಿಗರ ಕಣ್ಣೀರಾಗಿಸಿತು. ಬಂಗಾರದ ಮನುಷ್ಯ 2 ವರ್ಷಕ್ಕೂ ಹೆಚ್ಚು ಪ್ರದರ್ಶನ ಕಂಡು ಯುವಕರನ್ನು ಕೃಷಿಯತ್ತ ಸೆಳೆಯಿತು. ಗಂಧದ ಗುಡಿ ಅರಣ್ಯ ರಕ್ಷಣೆಯ ಸಂದೇಶ ಸಾರಿತು. ಕವಿರತ್ನ ಕಾಳಿದಾಸ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅವರ ಅಭಿನಯದ ವೈವಿಧ್ಯತೆಯನ್ನು ತೋರಿದವು. ಪೌರಾಣಿಕ ರಾಜರಿಂದ ಹಿಡಿದು ಗೋವಾದಲ್ಲಿ CID 999 ದಂತಹ ಜೇಮ್ಸ್ ಬಾಂಡ್ ಶೈಲಿಯ ಪಾತ್ರಗಳವರೆಗೆ 205 ಚಿತ್ರಗಳು, ಎಲ್ಲಿಯೂ ಟ್ಯೂಬ್ ಇಲ್ಲದೆ ನಟನೆ. ತೆರೆಯ ಹಿಂದೆ ಅವರು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದರು. ಪಾರ್ವತಮ್ಮನವರ ಮಾರ್ಗದರ್ಶನದಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಹೊಸ ಪ್ರತಿಭೆಗಳಿಗೆ ಜೀವ ನೀಡಿತು. ಆದರೂ ಆ ಮಹಾನ್ ಜೀವಿಯನ್ನು ಅಹಂಕಾರ ಎಂದಿಗೂ ಸೋಕಲಿಲ್ಲ. ನಿರಂತರ ಯೋಗಾಭ್ಯಾಸ, ಜೀವನ ಚೈತ್ರ ಚಿತ್ರದ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಸುಶ್ರಾವ್ಯ ಗಾಯಕ. ಸರಳತೆಯೇ ಸಾಕಾರಗೊಂಡಂತಹ ಶುದ್ಧ ಸಸ್ಯಾಹಾರಿ. ತೆರೆಯ ಮೇಲೆ ಧೂಮಪಾನ, ಮದ್ಯಪಾನ ಹಾಗೂ ಕೆಟ್ಟ ಪದಗಳನ್ನು ಅವರು ಎಂದೂ ಕಾಣಿಸಲಿಲ್ಲ. ಯುವಜನತೆ ತಮ್ಮನ್ನು ಅನುಸರಿಸುತ್ತಾರೆನ್ನ ಅರಿವು ಅವರಿಗಿತ್ತು. 1982ರಲ್ಲಿ ಕನ್ನಡಕ್ಕೆ ಧಕ್ಕೆಯಾದಾಗ ಬೀದಿಗಿಳಿದು ಹೋರಾಡಿದರು. ಗೋಕಾಕ್ ಚಳುವಳಿಗೆ ನಿಜವಾದ ನಾಯಕ ಸಿದ್ಧ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಗರ್ಜಿಸಿದರು. ಆದರೆ ಅವರ ಅತಿ ದೊಡ್ಡ ಸಿದ್ಧಾಂತ ಒಂದೇ ಆಗಿತ್ತು: ಅಭಿಮಾನಿಗಳೇ ನನ್ನ ದೇವರು. 2000ನೇ ಇಸವಿಯಲ್ಲೇ ಶಬ್ದವೇದಿ ಮೂಲಕ ಕೊನೆಯ ಬಾರಿಗೆ ಪೊಲೀಸ್ ವೇಷದಲ್ಲಿ ಮಿಂಚಿದರು. ಕರ್ನಾಟಕ ರತ್ನ, ಪದ್ಮಭೂಷಣ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ.